ನಗರದ ಕೇಂದ್ರ ಭಾಗದಲ್ಲಿ ಫುಟ್ಪಾತ್ಗಳನ್ನು ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಮುಕ್ತಗೊಳಿಸುವ ಉದ್ದೇಶದಿಂದ ಬಿಬಿಎಂಪಿ ಅಧಿಕಾರಿಗಳು ಒತ್ತುವರಿ ತೆರವುವ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದಾರೆ. ನೀಲಸಂದ್ರ ಹಾಗೂ ಆಸ್ಟಿನ್ ಟೌನ್ ಪ್ರದೇಶಗಳಲ್ಲಿ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ ಹಾಗೂ ಪಾಲಿಕೆ ಆಯುಕ್ತ ಜಗದೀಶ್ ನೇತೃತ್ವದಲ್ಲಿ ಜಂಟಿ ಸ್ಥಳ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಫುಟ್ಪಾತ್ ಒತ್ತುವರಿಗಳನ್ನು ತೆರವುಗೊಳಿಸುವುದರ ಜೊತೆಗೆ ರಸ್ತೆ ಬದಿಯಲ್ಲಿ ಬಿಟ್ಟಿದ್ದ ಅನಾಥ ವಾಹನಗಳ ವಿರುದ್ಧವೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಯಿತು. ಅನಾಥ ವಾಹನಗಳಿಗೆ ಎಚ್ಚರಿಕೆ ಸ್ಟಿಕ್ಕರ್ಗಳನ್ನು ಅಂಟಿಸಿ ನಿಗದಿತ ಅವಧಿಯಲ್ಲಿ ತೆರವುಗೊಳಿಸದಿದ್ದರೆ ವಾಹನಗಳನ್ನು ವಶಕ್ಕೆ ಪಡೆಯುವುದಾಗಿ ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದರು. ನಗರದಲ್ಲಿ ಸಾರ್ವಜನಿಕರ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವ ಒತ್ತುವರಿ ಮತ್ತು ಅನಾಥ ವಾಹನಗಳ ವಿರುದ್ಧ ಇಂತಹ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿಯಲಿದೆ ಅಂತ ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ. ನಮ್ಮ ಜನ ಅವ್ರ ಮಧ್ಯ ಬಂದು ಅವ್ರ ಜೊತೆ ಮಾತಾಡ್ಕೊಂಡು ಅವ್ರಿಗೂ ತೊಂದರೆ ಆಗದೆ ಇರೋಂಗೆ, ಡಿಪಾರ್ಟ್ಮೆಂಟ್ ಅವ್ರಿಗೂ ತೊಂದರೆ ಆಗದೆ ಇರೋಂಗೆ ಡ್ರೈವ್ ಮಾಡ್ತಾ ಇದ್ದೀವಿ. ಸ್ವಚ್ಛವಾಗಿ ಇಡುವಂಥದ್ದು ನಮ್ಮ ಕರ್ತವ್ಯ, ಅದನ್ನ ಜನಕ್ಕೆ ಹೇಳ್ಕೊಡೋದು ನನ್ನ ಧರ್ಮ, ಅದನ್ನ ಮಾಡ್ತಾ ಇದ್ದೀವಿ. ಬಟ್ ಶಾಸಕರು ಬಂದಾಗ ಏನಾಗುತ್ತೆ ಅಂದ್ರೆ ಕಾಲಾವಕಾಶ ಕೊಡಿ, ಈ ರೀತಿಯ ಮಾತುಗಳೇನಾದ್ರು ಕೇಳ್ತಾ ಬಂದ್ರೆ ಏನಿಲ್ಲ, ಒಳ್ಳೆ ಜನ ನಮ್ಮವರು. ಟೈಮ್ ಸ್ವಲ್ಪ ಬಿಚ್ಚಕ್ಕೆ ಟೈಮ್ ಬೇಕು ಅಂದ್ರೆ ಕೊಡ್ಬೇಕಲ್ವಾ, ಅದನ್ನು ಕೊಡಲ್ಲ ಅಂತ ಹೇಳಕ್ಕಾಗುತ್ತಾ? ಮಾಡ್ತಾ ಇದ್ದಾರೆ, ಎಲ್ಲೂ ಇಲ್ಲ. ನೋಡಿ, ನೀವೇ ನೋಡಿ ಎಷ್ಟು ಸ್ವಚ್ಛವಾಗಿದೆ ಎಲ್ಲ. ಇನ್ನೊಂದು ಇರೋದು ಹೆಚ್ಚು ಕಮ್ಮಿ ಸ್ವಲ್ಪ ಅಡಿಷನಲ್ ಬಿಚ್ಚಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದನ್ನ ಬಿಚ್ತಾರೆ. ಸಾಯಂಕಾಲ ಒಳಗಡೆ ಇದೆಲ್ಲ ಕ್ಲಿಯರ್ ಆಗ್ತದೆ. ನೀವು ನಾಳೆ ಬನ್ನಿ, ಆಮೇಲೆ ಯಾವ್ದಾದ್ರು ಇದ್ರೆ ನೀವು ಹಾಕಿ ನಾವು ಅದನ್ನ ಅವಾಗ ಕ್ಲಿಯರ್ ಮಾಡಿಸ್ತೀವಿ. ರೋಡ್ವರೆಗೂ ಬಂದ್ಬಿಡ್ತಾರೆ. ಈಗ ಫುಟ್ಪಾತ್ ಕ್ಲಿಯರ್ ಮಾಡಿದ್ರೆ ಜನ ಓಡಾಡ್ತಾರೆ, ಆಕ್ಸಿಡೆಂಟ್ ಆಗ್ತಾ ಇದೆ, ಗಾಡಿಗಳು ಓಡಾಡಕ್ಕೆ ರಸ್ತೆ ಬೇಕು, ಜನ ಫುಟ್ಪಾತ್ ಅದಾದ್ಮೇಲೆ ಬಾಕಿ ಇರೋ ಜಾಗದಲ್ಲಿ ಏನಾದರೂ ಮಾಡ್ತಾರೆ. ದಟ್ಸ್ ಆಲ್. ಸೊ ಗಲಾಟೆ ಏನಿಲ್ಲ, ಇಲ್ಲಿ ನಾವು ಜನ ಎಲ್ಲರೂ ಜೊತೆಗೆ ಇದ್ದೀವಿ, ಕೆಲಸ ಮಾಡ್ತೀವಿ. ಚೆನ್ನಾಗಿ ನಡೀತಾ ಇದೆ. ಆಗ್ಲೇ ಈ ವೆಹಿಕಲ್ ಡಂಪ್ಡ್ ವೆಹಿಕಲ್ಸ್ಗೆ ಅಲ್ಸೋದು ಮಾಡಿದ್ದೀವಿ, ಅದನ್ನು ಟೋ ಮಾಡ್ತಾ ಇದ್ದೀವಿ, ಇದನ್ನು ಕ್ಲಿಯರ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಅರ್ಥ ಆಗುತ್ತೆ, ಈಗ ಫುಟ್ಪಾತ್ ಬೇಕಲ್ವಾ, ಸೊ ಅವ್ರಿಗೂ ಬೇಕಲ್ಲ ಫುಟ್ಪಾತ್. ಸೊ ಒಂದು ಏರಿಯಾ ಕ್ಲೀನ್ ಆಗಿರಬೇಕು, ಚೆನ್ನಾಗಿರ್ಬೇಕು, ಎಲ್ಲರೂ ಸಹಕರಿಸ್ಬೇಕು. ಇದರಲ್ಲಿ ಯಾರ ಮೇಲೆ ವೈಯಕ್ತಿಕವಾದಂಥ ಏನೂ ಇಲ್ಲ, ಎಲ್ಲರೂ ಸಹಕರಿಸ್ಕೊಂಡು ಕೆಲಸ ಮಾಡ್ತೀವಿ. ಇದಕ್ಕಂತೂ ನಾವು ಬರೀ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರೋಡ್ ಮಾತ್ರ ಮಾಡ್ತಾ ಇರೋದು. ನಾವು ಮನೆ ಮಾಡ್ತೀವಿ, ಬಿಲ್ಡಿಂಗ್ ಸ್ಮಾರ್ಟ್ ರೋಡ್ನಲ್ಲಿ ಅವಕಾಶ ಇದೆ.